Hi guys, welcome back to Manjula Sanjay YouTube channel. ನನ್ನ ಒಂದು ಡೈಲಿ ವ್ಲಾಗಲ್ಲಿ ಎಂದಿನಂತೆ ಬೆಳಗ್ಗೆ ಬೇಗ ಎದ್ದು ನೀಟಾಗಿ ಬಾಗಿಲು ತೊಳೆದು ರಂಗೋಲಿ ಬಿಟ್ಟು ಒಳಗಡೆ ಬಂದೆ. ಇನ್ನು ನಿನ್ನೆ ಮಾರ್ಕೆಟಿಂದ ಹೂ ತಂದಿದ್ದು, ಸಾಮಂತಿಗೆ ಹೂ ಮತ್ತು ಮರಳೆ ಹೂವು. ಸಾಮಂತಿಗೆ ಹೂವನ್ನ ಕೆಲವೊಂದು ಸಲ ಬಿಡಿ ಬಿಡಿ ಹಾಗೆ ದೇವ್ರಿಗೆ ಹಾಕ್ಬೋದು, ಇಲ್ಲಾಂದರೆ ಅದರ ನೀಟಾಗಿ ಕಟ್ಟಿ ದೇವರಿಗೆ ಹಾಕ್ತೀನಿ. ಇವತ್ತು ಕಟ್ಟೋಣ ಅಂಥೇಳಿ ಎಲ್ಲ ಸಾಮಂತಿಗೆ ಹೂವನ್ನ ಕಟ್ತಾ ಇದೆ. ಇನ್ನು ಮರಳೆ ಹೂ ಸ್ವಲ್ಪ ಕಟ್ಟಿ ಎತ್ತಿಟ್ಟೆ. ಇನ್ನು ತಿಂಡಿಗೆ ಅಂತೇಳಿ ಅಕ್ಕಿ ರೊಟ್ಟಿ. ಹಿಟ್ಟನ್ನ ಆಲ್ರೆಡಿ ಕಲಸಿಟ್ಟಿದ್ರು, ನಾನು ಹೂ ಕಟ್ತಾ ಇರಬೇಕಾದ್ರೇ. ಇನ್ನು ಎಲ್ರಿಗೂ ರೊಟ್ಟಿ ಹಾಕೋಣ ಅಂಥೇಳಿ ರೊಟ್ಟಿ ಹಾಕ್ತಾಯಿದ್ದೆ. ಇನ್ನು ರೊಟ್ಟಿ ಜೊತೆಗೆ ಕಾಂಬಿನೇಷನಲ್ಲಿ ಗೊಜ್ಜು, ಟೊಮೆಟೊ ಗೊಜ್ಜು. ಸಿಂಪಲ್ಲಾಗಿ ರೊಟ್ಟಿ ಟೊಮೆಟೊ ಗೊಜ್ಜು ಎರಡೂ ತುಂಬಾ ಚೆನ್ನಾಗಿರುತ್ತೆ. ಇನ್ನು ತಿಂಡಿ ಮುಗಿಸಿ ಮನೆ ಎಲ್ಲ ಕೆಲಸಗಳನ್ನ ಮುಗಿಸಿ ನಾನು ಆಫೀಸ್ಗೆ ಹೋಗಬೇಕಿತ್ತು. ಯಾಕೆಂದರೆ ಇವತ್ತು ನಮ್ಮ ಒಂದು ಮಂತ್ಲಿ ಮೀಟಿಂಗ್ನ ಇಟ್ಕೊಂಡಿದ್ರು ಆಫೀಸಲ್ಲಿ. ಹಾಗಾಗಿ ಬೇಗ ಬೇಗ ಎಲ್ಲ ಕೆಲಸ ಮುಗಿಸಿ ದೇವ್ರ ಪೂಜೆ ಮುಗಿಸಿ ಹೊರಡೋಣ ಅಂಥೇಳಿ ನಾನು ಹೊರಟೆ. ಇನ್ನಿವತ್ತು ಸ್ವಲ್ಪ ಬೇಗನೆ ಹೊರಡೋಣ ಅಂಥೇಳಿ ಆಫೀಸ್ಗೆ ಬೇಗನೆ ಹೊರಟಿದ್ದೆ. ಇನ್ನು ಹೊರಡಬೇಕಾದ್ರೆ ಇವತ್ತು ಸ್ವಲ್ಪ ಏನೋ ಶೆಕೆ ಅಂತ ಅನ್ನಿಸ್ಲಿಲ್ಲ, ಕೂಲಾಗಿತ್ತು. ಇನ್ನು ಕಾಲ್ ಕೂಡ ಮಾಡ್ತಾಯಿದ್ರು, ಮೀಟಿಂಗ್ ಸ್ಟಾರ್ಟ್ ಮಾಡ್ತೀವಿ ಅಂಥೇಳಿ. ಸರಿ ಅಂಥೇಳಿ ಹೋದೆ. ಇನ್ನೂ ಮೀಟಿಂಗ್ ಸ್ಟಾರ್ಟ್ ಮಾಡಿರಲಿಲ್ಲ, ಇನ್ನೂ ಬರೋರೆಲ್ಲ ಬರ್ತಾನೆ ಇದ್ದರು. ಇದು ಜಸ್ಟು ಮ್ಯಾನೇಜರ್ ವೈಸ್ ಮೀಟಿಂಗ್ ಮಾಡಿದ್ದು, ಏನು ತುಂಬ ಜನ ಇರಲಿಲ್ಲ. ನಾವೊಂದು 10-12 ಮೆಂಬರ್ಸ್ ಇದ್ವಿ ಅಷ್ಟೇ. ಇನ್ನು ಒಳ್ಳೆ ಟೀ ಕಾಫಿ ಬಿಸ್ಕೆಟ್ ಎಲ್ಲ ಬಂತು. ಅಲ್ಲೇ ಆರಾಮಾಗಿ ಕುತ್ಕೊಂಡು ನಮ್ಮ ಒಂದು ಮೀಟಿಂಗ್ ಪರ್ಪಸ್ ಏನಿತ್ತು ಎಲ್ಲ ತಿಳ್ಕೊಂಡು ಆರಾಮಾಗಿ ಅಲ್ಲಿಂದ ಮನೆಗೆ ಹೊರಡೋಣ ಅಂಥೇಳಿ ಹೊರಟೆ. ಮಧ್ಯಾಹ್ನ ಸ್ವಲ್ಪ ಬಿಸಿಲು ಕಾಣಿಸ್ತಾ ಇತ್ತು ನೋಡಿ, ಇಲ್ಲಿ ಇಷ್ಟಿದೆ. ಇನ್ನು ಹೊರಡಲೇಬೇಕು, ಬಿಸಿಲಿರಲಿ ಮಳೆ ಇರಲಿ ಆ ಟೈಮಿಗೆ ನಾವು ಹೊರಡಲೇಬೇಕು ಅಂಥೇಳಿ ಅಲ್ಲಿಂದ ಆರ್ಯನ್ ಫ್ಯಾಷನಿಗೆ ಬರೋಣ ಅಂಥೇಳಿ ಆರ್ಯನ್ ಫ್ಯಾಷನಿಗೆ ಬಂದೆ. ಸುಮಾರು ದಿನ ಆಗಿತ್ತು ಇಲ್ಲಿಗೆ ಬಂದು ಅಂಥೇಳಿ. ಸುಮಾರು ಸ್ಟಾಕ್ಸ್ ಎಲ್ಲ ಖಾಲಿಯಾಗಿದೆ. ಸ್ಯಾರೀಸು, ಬೇರೆ ಬೇರೆ ಐಟಮ್ಸ್ಗಳು, ಅಂದರೆ ಮಕ್ಕಳದ್ದು ಫ್ರಾಕ್ಸ್ಗಳಿರ್ಬೋದು, ಸುಮಾರೆಲ್ಲ ಖಾಲಿಯಾಗಿದೆ. ಇನ್ನೇನು ಸದ್ಯಕ್ಕೆ ಯಾವುದೂ ಹಬ್ಬಗಳಿಲ್ಲ, ಬಟ್ ತೊಗೊಂಡೋಗೋರು ತುಂಬ ಜನ ಲೈಕ್ ಮಾಡಿ ತೊಗೊಂಡೋಗ್ತಾ ಇದ್ದಾರೆ. ನಾನು ಸ್ವಲ್ಪ ಹೊತ್ತು ಅಲ್ಲೇ ಮಾತಾಡ್ಕೊಂಡು ಕೂತಿದ್ದೆ. ನನ್ನ ಜೊತೆಗೆ ಇನ್ನೊಂದಿಬ್ಬರು 3 ಜನ ಎಲ್ಲ ಬಂದಿದ್ದರು. ಇನ್ನು ಸುಮ್ಮನೆ ಕೂತಿದ್ದವರು ಸಂಜೆ ಊಟಕ್ಕೆ ಎಲ್ಲರೂ ಹೊರಗಡೆ ಹೋಗೋಣ ಅಂತ ಮಕ್ಕಳೆಲ್ಲ ಹೇಳ್ತಾಯಿದ್ರು. ಸರಿ ಇನ್ನೇನು ಎಲ್ಲರೂ ಇಷ್ಟಪಡ್ತಾ ಇದ್ದಾರಲ್ಲ, ಇನ್ನು ನಾನು ಅಲ್ಲೇ ಇದ್ನಲ್ಲ ಅಂಥೇಳಿ ಎಲ್ಲರೂ ಸೇರಿ ಯೂಶ್ವಲಿ ನಾವು ಕಬಾನಾಗೆ ಹೋಗೋದ್ರಿಂದ ಕಬಾನಿಗೆ ಹೋಗೋಣ ಅಂಥೇಳಿ ಎಲ್ಲರೂ ಕಬಾನಿಗೆ ಹೋಗೋಕ್ಕೆ ರೆಡಿ ಆದ್ವಿ. ಇನ್ನು ಕಬಾನ ಯೂಶ್ವಲಿ ನಾವು ತುಂಬ ಸಲ ಈ ಥರ ಸಂಜೆ ಊಟಕ್ಕೆ ಬರ್ತಾನೆ ಇರ್ತೀವಿ. ಇವತ್ತು ಕೂಡ ಅಷ್ಟು ಜನ ಏನು ರಶ್ ಇಲ್ಲ, ಫ್ರೀಯಾಗಿದೆ. ಕೆಲವೊಂದು ಸ್ನ್ಯಾಕ್ಸು ತುಂಬಾ ಚೆನ್ನಾಗಿರುತ್ತೆ. ಈ ಥರ ಫ್ಯಾಮಿಲಿ ಓರಿಯೆಂಟೆಡು ಅಂತೂ ತುಂಬಾ ಚೆನ್ನಾಗಿದೆ. ಫ್ರೆಂಡ್ಸ್ಗಳು ಬಂದರೂ ಚೆನ್ನಾಗಿರುತ್ತೆ, ಬರ್ಡೇಗೂ ತುಂಬಾ ಚೆನ್ನಾಗಿರುತ್ತೆ. ಬಟ್ ನಮಗೆ ಬೇಕಾದಂಥ ಪ್ಲೇಸಲ್ಲಿ ಜಾಗ ಖಾಲಿ ಇರಲಿಲ್ಲ. ಹಾಗಾಗಿ ಏನೂ ಮಾಡೋಕ್ಕಾಗಲ್ಲ, ಎಲ್ಲಿ ಜಾಗ ಸಿಗುತ್ತೋ ಅಲ್ಲಿ ಆರಾಮಾಗಿ ಕೂತ್ಕೊಳ್ಳೋಣ ಅಂಥೇಳಿ ಕೂತ್ಕೊಂಡ್ವಿ. ಎಲ್ಲರೂ ಸೂಪ್ ಕುಡಿಬೇಕು ಅಂತ ಇಷ್ಟಪಟ್ಟರು. ಸರಿ ಅಂಥೇಳಿ ಎಲ್ರಿಗೂ ಸೂಪ್ ಆರ್ಡ್ರ್ ಮಾಡಿದ್ವಿ. ಅದಾದಮೇಲೆ ಯಾರ್ಯಾರಿಗೆ ಯಾವ್ಯಾವ ಸ್ನ್ಯಾಕ್ಸ್ ಬೇಕು ಅಂತ ಆರ್ಡ್ರ್ ಮಾಡಿ ಸಿಂಪಲ್ಲಾಗಿ ಒಂದು ಊಟನ ಮುಗಿಸ್ಕೊಂಡ್ವಿ. ಎಲ್ರಿಗೂ ತುಂಬ ಇಷ್ಟ ಆಗಿದ್ದು ಈ ತಂದೂರಿ ಲಾಲಿಪಪ್ಪು. ಇನ್ನೂ ಲೈಟಾಗಿ ಊಟ ಮುಗಿಸ್ಕೊಂಡು ಮನೆಗೆ ಬಂದೆ. ಇದು ನೆಕ್ಸ್ಟ್ ಡೇ ಹಾಗೆಯೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಡೇ ಕೂಡ ಬೇಗ ಬೇಗ ಎದ್ದು ಪೂರ್ತಿ ಮನೆ ಕೆಲಸ ಎಲ್ಲ ಮುಗಿಸಿ ಸಂಡಿಗೆ ಹಾಕೋಣ ಅಂಥೇಳಿ ಮೇಲೆ ಬಂದು, ಇದು ಗಂಜಿ ಸಂಡಿಗೆ ಅಕ್ಕಿ ಹಿಟ್ಟಿಂದ ಮಾಡಿರುವಂಥದ್ದು. ಯೂಶ್ವಲಿ ನಾವು ಲಾಸ್ಟ್ 3 ಡೇಸ್ ಎಲ್ಲ ಶಾವಿಗೆ ಸಂಡಿಗೆ ಮಾಡಿದ್ವಿ. ಈಗ ಗಂಜಿ ಸಂಡಿಗೆ, ಇದು ಹಿಟ್ಟಿಂದ ಮಾಡಿರುವಂಥದ್ದು. ಇದನ್ನು ಸೀಮೆ ಅಕ್ಕಿಲಿ ಕೂಡ ಮಾಡ್ಬೋದು, ಬಟ್ ನಾವು ಸೀಮೆ ಅಕ್ಕಿಲಿ ಲಾಸ್ಟ್ ಟೈಮ್ ಎಲ್ಲ ಮಾಡಿದ್ವಿ. ಈ ಸಲ ಅದು ಇನ್ನೂ ಸ್ವಲ್ಪ ಇದೆ, ಹಾಗಾಗಿ ಬೇಡ ಅಂಥೇಳಿ ಅಕ್ಕಿ ಹಿಟ್ಟಿಂದ ಮಾಡಿರುವಂಥದ್ದು. ಇದೊಂದು 2 ದಿನ ಚೆನ್ನಾಗಿ ಒಣಗಿದ್ರೆ ಸಾಕು. ಇನ್ನು ತಿಂಡಿಗೆ ಅಂತೇಳಿ ಬಿಸಿ ಬಿಸಿ ಚಿತ್ರಾನ್ನ, ಅದ್ರ ಜೊತೆಗೆ ಸ್ವಲ್ಪ ಮೊಸರನ್ನ, ಎರಡೂ ಎಲ್ಲರೂ ಇಷ್ಟಪಟ್ಟು ತಿಂಡಿನ ತಿಂದರು. ಇನ್ನು ನಾನು ಸಿಂಪಲ್ಲಾಗಿ ಮನೆಯೆಲ್ಲ ಕೆಲಸ ಮುಗಿಸಿ ಇವತ್ತು ನನ್ನ ಮಗಳಿಗೆ ಕಾಲೇಜ್ಗೆ ಅಡ್ಮಿಷನ್ಗೆ ಯಾವ್ಯಾವ ಕಾಲೇಜಲ್ಲಿ ಏನೇನು ಕಾಂಬಿನೇಷನ್ ಇದೆ, ಯಾವ ಕಾಲೇಜ್ ಬೆಸ್ಟು. ನನಗೆ ದೂರ ಕಳ್ಸೋಕ್ಕೆ ಇಷ್ಟ ಇಲ್ಲ, ಏಕೆಂದರೆ ಎಮರ್ಜೆನ್ಸಿ ಅಂದರೆ ಹತ್ರ ಇದ್ದರೆ ನಾವು ಹೋಗ್ಬೋದು, ಅವರು ಎಮರ್ಜೆನ್ಸಿಗೆ ಮನೆಗೆ ಬರ್ಬೋದು. ಇಲ್ಲಾಂದರೆ ಏನಾದ್ರು ಹೇಳೋದಿದ್ರೆ ಇದು ಮಾಡೋದಿದ್ರೆ ಈಸಿ ಆಗುತ್ತೆ. ಹಾಗಾಗಿ ಹತ್ರದಲ್ಲಿರೋದೇ ಯಾವುದಾದ್ರು ನೋಡೋಣ ಅಂಥೇಳಿ ಹತ್ರದಲ್ಲಿ ನಮಗೊಂದು 4-5 ಕಾಲೇಜ್ ಇದೆ ಪಕ್ಕನೇ.
ಸೊ ಅಲ್ಲೇ ಹೋಗೋಣ ನೋಡೋಣ ಅಂಥೇಳಿ ಹೋದ್ವಿ. ಸೊ ಇದು ಬಂದು ಫಸ್ಟು ನಾವು ನೋಡಿದ್ದು ಶ್ರೀ ಸತ್ಯ ಸಾಯಿಬಾಬಾ ಕಾಲೇಜು ಪ್ಲಸ್ ಸ್ಕೂಲು. ಆ್ಯಕ್ಚುಲಿ ನಾನು ಓದಿದ್ದು ಇದೇ ಸ್ಕೂಲು ಚಿಕ್ಕ ವಯಸ್ಸಲ್ಲಿ. ಸೊ ಇವಾಗ ಕಾಲೇಜ್ ಕೂಡ ಇದೇನೇ ಆಗಿದೆ. ಸೊ ಮೊದಲಿಗಿಂತ ಇವಾಗ ತುಂಬಾ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು ಇಲ್ಲಿ ವಾತಾವರಣ ಎಲ್ಲ. ಹಾಗಾಗಿ ಇಲ್ಲೇ ಸೇರಿಸೋಣ ಅಂಥೇಳಿ ಇಷ್ಟಪಡ್ತೀನಿ.